ಒಂದು ಕಡೆ ಏನಂತಂದರೆ ನೀವು ಈಗ ಈ ವೆಬ್ ಸೀರೀಸಲ್ಲಿ ಇಬ್ಬರು ಹೀರೋ, ಆ್ಯಕ್ಚುಲಿ ಫಿಲಮಲ್ಲಿ ಇಬ್ಬರು ಇರ್ತಾರೆ, ಹೀರೋ ಇರ್ತಾರೋ ಗೊತ್ತಿಲ್ಲ, ಬಟ್ ವೆಬ್ ಸೀರೀಸಲ್ಲಿ ನಿಮಗೆ ಇಬ್ಬರು ಹೀರೋ. ಸೊ ಫೈನಲ್ ಯಾರಿಗೆ ನೀವು ಇದಾಗ್ತೀರಾ ಅಂತ? ಅದು ಸೀಕ್ರೆಟ್, ನೀವು ವೆಬ್ ಸೀರೀಸೇ ನೋಡ್ಬೇಕು ಅದಕ್ಕೆ. ಎಸ್. ಇದ್ರ ನಡುವೆ ಇನ್ನೊಂದು ಏನಂತಂದರೆ ಇವಾಗ ಕತೆ, ಅದ್ಭುತವಾದಂಥ ಕತೆ ಇರೋ ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಾ ಇಲ್ಲ, ಮತ್ತು ಥಿಯೇಟ್ರ್ ಸಿಗೋ ಸಮಸ್ಯೆ ಆಗ್ತಿದೆ. ಸೊ ನೀವು ಆಲ್ರೆಡಿ ನಿಮ್ಮದು ಲಾಸ್ಟ್ ಮಂತ್ ಅದ್ರ ಪ್ರೀವಿಯಸ್ ಒಂದು ಫಿಲಮ್ ಕೂಡ ರಿಲೀಸ್ ಆಗಿತ್ತು, ಚೆನ್ನಾಗಿತ್ತು. ಸೊ ನೀವು ಅಟ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಾ ಅಂತ? ಐ ಥಿಂಕ್ ನನಗೆ ಇದನ್ನೇ ಕ್ವಶನ್ ನನಗೆ ಒಂದು 3-4 ಮಂತ್ಸ್ ಬ್ಯಾಕ್ ಕೇಳಿದಾಗ ಹೌದು ತುಂಬ ಕಷ್ಟ ಅಂತ ಥಿಯೇಟ್ರಿಗೆ ಜನ ಕರ್ಸೋದು ಅಂತ ಅನಿಸೋದು. ಬಟ್ ಈಗ ನಮ್ಮ ಸಿನಿಮಾ 40 ಡೇಸ್ ಆಯ್ತು ಸರ್ ಥಿಯೇಟ್ರಲ್ಲಿ, ಆ್ಯಂಡ್ ಇವಾಗ ಪ್ರೈಮಲ್ಲಿ ರಿಲೀಸ್ ಆಗಿದೆ. ಟಾಪ್ 10ನಲ್ಲಿ ಥಿಂಕ್ 5th ಡೇ ಅನಿಸುತ್ತೆ, ಟ್ರೆಂಡಿಂಗಲ್ಲೇ ಇದೆ. ಐ ಥಿಂಕ್ ಒಳ್ಳೆ ಕಂಟೆಂಟ್ ಇದ್ದರೆ ಜನ ನೋಡೇ ನೋಡ್ತಾರೆ. ಅದೇ 2 ಅವರ್ ಅಂತಲೂ ಅನಿಸಲ್ಲ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ದುರಂಧರ್ 2 ಬಂತು 4 hours ಲಿಟ್ರಲಿ. ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಥಿಯೇಟ್ರ್ ಫುಲ್ ಆಗಿತ್ತು, ಸೀಟ್ ಸಿಗ್ತಾ ಇರಲಿಲ್ಲ. ಆ ಪೇಷನ್ಸ್ ಹೆಂಗಿದೆ, 4 hours ಹೆಂಗೆ ನೋಡ್ತಾರೆ. ಅದು ನಾನು ನೋಡಿದ್ದು ಹೈದ್ರಾಬಾದಲ್ಲಿ, ಅದು ಬಾಲಿವುಡ್ ಮೂವಿ. ಐ ಥಿಂಕ್ ಮಿಸ್ಕನ್ಸೆಪ್ಷನ್ ಅನಿಸುತ್ತೆ ಸರ್, ಥಿಯೇಟ್ರಿಗೆ ಜನ ಬರೋಲ್ಲ ಅಂತ. ಹಾಗಿದ್ರೆ ದುರಂಧರಿಗೆ ಹೆಂಗೆ ಅಷ್ಟು ಜನ ಬರ್ತಿದ್ರು. ಇವಾಗ ಯೂತ್ ಬಂತು, ಒಳ್ಳೆ ಸಿನಿಮಾ ಬರ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಐ ಥಿಂಕ್ ಅದು ತಪ್ಪು ಕಲ್ಪನೆ ಅಂತ ಅನಿಸುತ್ತೆ. ಕಂಟೆಂಟ್ ಚೆನ್ನಾಗಿದ್ರೆ ಎಷ್ಟವರಾದರೂ ಜನ ಕೂತ್ಕೊಂಡು ನೋಡ್ತಾರೆ.